ಕನಕಪುರ ರಾಜ್ಯ ಹೆದ್ದಾರಿ 92ರ ವ್ಯಾಪ್ತಿಯಲ್ಲಿ ಬರುವ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ವ್ಯಾಪ್ತಿಗೆ ಸೇರಿರುವ ಮುಖ್ಯ ಗ್ರಾಮಗಳ ರಸ್ತೆ ಅಗಲೀಕರಣ ಕಾರ್ಯ ಚುರುಕುಗೊಂಡಿದೆ. ರಾಜ್ಯ ಹೆದ್ದಾರಿ 92ರ ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಟಿ ಬೇಕುಪ್ಪೆ ಸರ್ಕಲ್ನಿಂದ ಪ್ರಾರಂಭವಾಗಿ ಸಂಗಮದಲ್ಲಿ ಕೊನೆಗೊಳ್ಳಲಿದೆ. ಈ ಹೆದ್ದಾರಿ ಒಟ್ಟು 30 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಈ ವ್ಯಾಪ್ತಿಯಲ್ಲಿ ಬರುವ ಉಲಿಬಲೆ, ಚಿಕ್ಕೇಗೌಡನದೊಡ್ಡಿ, ಕೃಷ್ಣಯ್ಯನದೊಡ್ಡಿ, ಉಯ್ಯಂಬಳ್ಳಿ, ಹೆಗ್ಗನೂರು ಗ್ರಾಮಗಳಲ್ಲಿ ಬರುವ ರಸ್ತೆಗಳ ಅಗಲೀಕರಣ ಮಾಡಲಾಗುತ್ತಿದೆ. ಈಗಾಗಲೇ ಉಲಿಬಲೆ, ಚಿಕ್ಕೇಗೌಡನದೊಡ್ಡಿ, ಕೃಷ್ಣಯ್ಯನದೊಡ್ಡಿ ಗ್ರಾಮಗಳ ರಸ್ತೆ ಅಗಲೀಕರಣ ಪ್ರಕ್ರಿಯೆಯಲ್ಲಿ ಭೂ ಸ್ವಾಧೀನಪಡಿಸಿಕೊಂಡ ಸಂಬಂಧಪಟ್ಟ ಮಾಲೀಕರಿಗೆ ಹಣ ಸಂದಾಯವನ್ನು ಮಾಡಿದ ನಂತರ ಮನೆಗಳನ್ನು ತೆರವುಗೊಳಿಸಲಾಗಿದೆ ಎಂದು PWD ಸಹಾಯಕ ಇಂಜಿನಿಯರ್ ಶಶಿಧರ್ ತಿಳಿಸಿದ್ದಾರೆ. ಹಾಗೆಯೇ ಭೂ ಸ್ವಾಧೀನಪಡಿಸಿಕೊಂಡ ಸ್ವತ್ತಿನ ಮಾಲೀಕರಿಗೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಖಾಲಿ ಜಾಗಕ್ಕೆ 1,200 ರೂಪಾಯಿಗಳನ್ನು ಹಾಗೂ ವೃತ್ತ ಬರುವ ಜಾಗಕ್ಕೆ 1,500 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಹಾಗೆ ಈ ವ್ಯಾಪ್ತಿಯಲ್ಲಿ ಬರುವ RCC ಮನೆಗಳು, ನಾಟಿ ಹೆಂಚಿನ ಮನೆಗಳು ಹಾಗೂ ಸೀಮೆ ಹೆಂಚಿನ ಮನೆಗಳಿಗೆ ಪ್ರತ್ಯೇಕವಾದ ಹಣವನ್ನು ನೀಡಲಾಗುತ್ತಿದೆ. ಚಿಕ್ಕೇಗೌಡನದೊಡ್ಡಿ, ಕೃಷ್ಣಯ್ಯನದೊಡ್ಡಿ ಗ್ರಾಮಗಳಲ್ಲಿ ಸಂಬಂಧಪಟ್ಟವರಿಗೆ ಹಣ ನೀಡಿ ಮನೆಗಳನ್ನು ತೆರವುಗೊಳಿಸುವ ಕಾರ್ಯ ಪೂರ್ಣಗೊಂಡಿದೆ. ಹಾಗೆಯೇ ಉಯ್ಯಂಬಳ್ಳಿ ಗ್ರಾಮದಲ್ಲಿ 15 ಜನ ಫಲಾನುಭವಿಗಳಿಗೆ ಹಣ ಸಂದಾಯವನ್ನು ಮಾಡಲಾಗಿದೆ. ಉಳಿಕೆ ಸ್ವತ್ತುಗಳಿಗೆ ಭೂ ಸ್ವಾಧೀನವಾದ ನಂತರ ಹಣ ಸಂದಾಯವನ್ನು ಮಾಡಲಾಗುವುದು ಎಂದು ಅವರು ಹೇಳಿದರು. ಹೆಗ್ಗನೂರಿನಲ್ಲೂ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿದ್ದು ಮನೆಗಳನ್ನು ತೆರವುಗೊಳಿಸುವ ಕಾರ್ಯ ಮುಂದುವರೆದಿದೆ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡರು ಹಾಗೂ ರಾಮನಗರ ಜಿಲ್ಲಾ ದಿಶಾ ಕಮಿಟಿಯ ಸದಸ್ಯರಾದ ಏಳಗಳ್ಳಿ ರವಿರವರು ಮಾತನಾಡಿ, ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಪೂರ್ತಿ ಮನೆಗಳನ್ನು ಕಳೆದುಕೊಂಡವರಿಗೆ ಸರ್ಕಾರದಿಂದ ನಿವೇಶನವನ್ನು ನೀಡಿ ಮನೆಗಳನ್ನು ಕಟ್ಟಿಸಿಕೊಡುವ ಚಿಂತನೆಯನ್ನು ಮಾಜಿ ಸಂಸದರು ಹಾಗೂ ನಮ್ಮ ನಾಯಕರು ಮತ್ತು ಆಶ್ರಯ ಕಮಿಟಿಯ ಅಧ್ಯಕ್ಷರಾದ DK ಸುರೇಶ್ ರವರ ಚಿಂತನೆ ನಡೆಸಿದ್ದಾರೆ ಎಂದು ಹೇಳಿದರು. ಈ ಒಂದು ಅಗಲೀಕರಣ ಪ್ರಕ್ರಿಯೆಗೆ, ಭೂಸ್ವಾಧೀನ ಪ್ರಕ್ರಿಯೆಗೆ ಹಣ ಬಿಡುಗಡೆ ಆಗಬೇಕಿತ್ತು. ಹಣವನ್ನು ನಮಗೆ 21 ಕೋಟಿ ಫಸ್ಟ್ ರಿಲೀಸ್ ಆಗಿತ್ತು. ಅದಾದ ನಂತರದಲ್ಲಿ ಇವಾಗ 15 ದಿನಗಳ ಹಿಂದೆ ಮತ್ತೆ ನಮಗೆ 11 ಕೋಟಿ ರಿಲೀಸ್ ಆಗಿ ಇವಾಗೇನು ಅಗಲೀಕರಣ ಭೂಸ್ವಾಧೀನ ಪ್ರಕ್ರಿಯೆಗೆ ಹಣ ಬಿಡುಗಡೆ ಆಗಬೇಕಿತ್ತು, ಎಲ್ಲ ಹಣ ಬಿಡುಗಡೆಯಾಗಿದೆ. ಈಗ ನಾವು ಯಾವುದ್ಯಾವುದು ಖಾತೆ ಪೆಂಡಿಂಗ್ ಇತ್ತು, ಆ ಖಾತೆ ಪೆಂಡಿಂಗ್ ಇರೋದನ್ನ ಕ್ಲೋಸ್ ಮಾಡಿ ಅದನ್ನ ಕಟ್ಟಡ ತೆರವನ್ನು ಈಗ ಮಾಡ್ತಾ ಇದ್ದೀವಿ. ಕೆಲಸ ಕಾಮಗಾರಿ ಇವಾಗ ಏನಾಗೈತೆ ಅಂದ್ರೆ ಸರ್, ಸರ್ಕಾರದಲ್ಲಿ ನಮಗೆ ರೋಡ್ ಕ್ಲಿಯರೆನ್ಸ್ ಆದ್ಮೇಲೆ ನಮ್ಗೆ ಕಾಮಗಾರಿ ಸ್ಯಾಂಕ್ಷನ್ ಕೊಡೋದ್ರಿಂದ ಇವಾಗ ಯಾರ್ಯಾರು ಹಣವನ್ನು ಬಿಡುಗಡೆ ಆಗಿದೆ, ಯಾರು ತಗೊಂಡಿದ್ದಾರೆ ಅವ್ರ ಮನೆಗಳನ್ನು ತೆರವು ಮಾಡ್ತೀವಿ. ತೆರವು ಮಾಡಿದ ನಂತರ ಎಲ್ಲ ಒಂದು ಊರು ಫುಲ್ ಕಂಪ್ಲೀಟ್ ಆಯಿತು ಅಂದರೆ ಅದನ್ನು ಸ್ಯಾಂಕ್ಷನ್ ತಗೊಂಡು ಮುಂದಿನ ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಸರ್ ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲ ಉಯ್ಯಂಬಳ್ಳಿ ಇದೆ ಸರ್. ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕನಕಪುರ ಸಂಗಮ ರಾಜ್ಯ ಹೆದ್ದಾರಿ 92ರಲ್ಲಿ ಇವಾಗೇನು ನಮ್ಮ ಟಿ ಬೇಕುಪ್ಪೆ ಸರ್ಕಲಿಂದ ಪ್ರಾರಂಭ ಹೋಗುತ್ತೆ ರಾಜ್ಯ ಹೆದ್ದಾರಿ 92 ಸಂಗಮದಲ್ಲಿ ಕೊನೆಗೊಳ್ಳುತ್ತೆ. ನಮ್ದಿರೋದು 30 ಕಿಲೋಮೀಟ್ರು. ಈ ಒಂದು ರಾಜ್ಯ ಹೆದ್ದಾರಿ 92ರಲ್ಲಿ ನಮಗೆ ಮೇನ್ ವಿಲೇಜಸ್ಸು ಯಾವ್ದು ಬರುತ್ತೆ ಅದನ್ನು ರಸ್ತೆ ಅಗಲೀಕರಣ ಮಾಡಿ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಿ ಅವ್ರಿಗೆ ಅಮೌಂಟನ್ನು ಬಿಡುಗಡೆ ಮಾಡಿ ತದನಂತರದಲ್ಲಿ ನಾವು ಆ ಮನೆಗಳಿಗೇನು ಅಗಲೀಕರಣಕ್ಕೆ ಒಳಪಡುತ್ತೆ ಆ ಮನೆಗಳನ್ನು ತೆರವು ಮಾಡಿ ಮತ್ತು ರಸ್ತೆ ಅಗಲೀಕರಣ ಕಾಮಗಾರಿಯನ್ನು ತೆಗೆದುಕೊಂಡಿರ್ತೀವಿ. ಈ ನಿಟ್ಟಲ್ಲಿ ನಾವು ಕನಕಪುರ ಸಂಗಮ ರಾಜ್ಯ ಹೆದ್ದಾರಿಯಲ್ಲಿ ಉಲಿಬಲೆ ಮೊದಲನೇ ವಿಲೇಜು, ತದನಂತರ ಚಿಕ್ಕೇಗೌಡನದೊಡ್ಡಿ ಆದಮೇಲೆ ಕೃಷ್ಣಯ್ಯನದೊಡ್ಡಿ, ಉಯ್ಯಂಬಳ್ಳಿ ಹಾಗೂ ಹೆಗ್ನೂರು 5 ವಿಲೇಜ್ಗಳನ್ನ ತೆಗೆದುಕೊಂಡಿರ್ತೀವಿ. ಮತ್ತು ಗ್ರಾಮ ಠಾಣಾ ಸ್ವತ್ತಿನಲ್ಲಿ ಏನಿರುತ್ತೆ ಅಡಿಗೆ ಸ್ಕ್ವೇರ್ ಫೀಟ್ಗೆ 1,200 ರೂಗಳಂತೆ. ಹಾಗೆ ಸರ್ಕಲ್ ಏನಾದ್ರೂ ಬಂದರೆ ಆ ಸರ್ಕಲಲ್ಲಿ 1,500 ರೂಗಳಂತೆ ನಾವು ಭೂ ಸ್ವಾಧೀನ ಇದಕ್ಕೆ ಒಳಪಡಿಸಿ ಅಡಿಗೆ ಖಾಲಿ ಜಾಗಕ್ಕೆ ಅಷ್ಟು ಕೊಡ್ತೀವಿ. ಅದಾದ ನಂತರದಲ್ಲಿ ಮನೆಗಳು ಏನು ಬರುತ್ತೆ RCC ಆಗ್ಬೋದು, ಮಂಗಳೂರು ಟೈಲ್ಸ್ ಆಗ್ಬೋದು, ನಾಡಂಚ್ ಆಗ್ಬೋದು, ಅದಕ್ಕೆ ಪ್ರತ್ಯೇಕವಾಗಿ ಹಣ ಬಿಡುಗಡೆ ಆಗುತ್ತೆ. ಆ ನಿಟ್ಟಲ್ಲಿ ಇವಾಗ ಆಲ್ರೆಡಿ ನಾವು ಚಿಕ್ಕೇಗೌಡನದೊಡ್ಡಿ ಮತ್ತು ಕೃಷ್ಣಯ್ಯನದೊಡ್ಡಿನ ಮನೆಗಳನ್ನು ತೆರವು ಮಾಡಿದ್ದೀವಿ. ಅವ್ರಿಗೆಲ್ಲ ಪೇಮೆಂಟ್ ಆಗಿದೆ. ಇಲ್ಲೂ ಕೂಡ ಉಯ್ಯಂಬಳ್ಳಿನಲ್ಲಿ 15 ಜನಕ್ಕೆ ನಾವು ಪೇಮೆಂಟ್ ಕೊಟ್ಟಿದ್ದೀವಿ. ಇನ್ನು ಉಳಿಕೆ ಏನೈತೆ ಅದು ಖಾತೆಗಳು ಆ ಖಾತೆ ಹಂತದಲ್ಲೈತೆ, ಅದು ನೋಂದಾವಣಿ ಆಗ್ತೈತೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಅದೇ ರೀತಿ ನಾವು ಹೆಗ್ನೂರನ್ನು ಕೂಡ ತಗೊಳ್ತೀವಿ. ಈ ಒಂದು SH92ನಲ್ಲಿ ಈ ಲ್ಯಾಂಡ್ ಅಕ್ವಿಷನ್ ಮಾತ್ರ ಇವಾಗ ನಾವು ಮಾಡ್ಕೊಂಡಿದ್ದೀವಿ. ಕಟ್ಟಡ ತೆರವು
ಪ್ರಕ್ರಿಯೆ ಪ್ರಾರಂಭ ಹಂತದಲ್ಲಿದೆ ಈಗ. ಎಷ್ಟಡಿ ಇದು ಮಾಡ್ತಾ ಇದ್ದೀರಾ ಸರ್? ಇವಾಗ ನಾವು 60 ಅಡಿಯನ್ನ ತಗೊಂಡಿದ್ದೀವಿ. ಯಾವ್ದಾದ್ರು ಕ್ರಾಸ್ಗಳು ಬಂದ್ರೆ ಊರ ಹತ್ರ ಕ್ರಾಸ್ ಬಂತು ಅಥವಾ ಊರ ಹತ್ರ ಸರ್ಕಲ್ ಬಂತು ಅಂದ್ರೆ ಅಲ್ಲಿ 70 ಅಡಿ ತಗೊಳ್ತೀವಿ. ಅದನ್ನ ಬಿಟ್ರೆ ನಾವು 60 ಅಡಿನ ಸೆಂಟ್ರಿಂದ 30 ಅಡಿ ಈ ಕಡೆ 30 ಅಡಿ ಆ ಕಡೆ 60 ಅಡಿಗಳನ್ನ ತಗೊಳ್ತಾ ಇದೀವಿ ಸರ್. ಕೊಡ್ತಾವ್ರೆ 1200 ಅಡಿಗೆ 1200 ಕೊಡುತ್ತಾ ಇರೋದ್ರಿಂದ ಆ ಪ್ರಸ್ತಾವನೆ ನಮ್ಮಲ್ಲಿ ಇಲ್ಲ ಸರ್. ಯಾಕೆ ಅಂತಂದ್ರೆ ಗೈಡ್ಲೈನ್ಸ್ ಇದೆ, ಯಾರ ಮನೆ ಇಲ್ವೋ ಅವ್ರಿಗೆ ಮಾತ್ರ ಸೈಟ್ ಕೊಡಬೇಕು, ಅದೆಲ್ಲ ಲಿಸ್ಟ್ ಮಾಡಬೇಕು, ಸೈಟ್ ಲೆಸ್ ಲಿಸ್ಟು ಅಂತೆಲ್ಲ ಇದೆ. ಥರ ಎಲ್ಲ ಗ್ರಾಮಗಳಲ್ಲಿ ಈಗ ಆಶ್ರಯ ಅಧ್ಯಕ್ಷರಾಗಿದ್ದ ಡಿ ಕೆ ಸುರೇಶ್ ಅವರು ಕೂಡ ಕನಕಪುರ ತಾಲೂಕಲ್ಲಿ 50,000 ಸೈಟ್ ಹಂಚಬೇಕು ಅಂತ ಹೇಳ್ಬಿಟ್ಟು ಆಗಲೇ ಎಲ್ಲವರಲ್ಲೂ ಗೋಮಾಳ ಜಮೀನು, ಪ್ರೈವೇಟ್ ಜಮೀನು ಎಲ್ಲ ಕಡೆ ಹುಡುಕ್ತಾವ್ರೆ. ಇವಾಗ ಅವ್ರಿಗೂ ಫಸ್ಟ್ ಪೆನ್ಸ್ ಕೊಡ್ತೀವಿ. ಅವರು ಈಗಾಗಲೇ ಮನೆನೇ ಇಲ್ಲ, ಪೂರ್ತಿ ಮನೆ ಹೋಯ್ತು ಅಂದವ್ರಿಗೆ ಸೈಟ್ ಕೊಡೋಕೆ. ಈಗ ಏನು ನಿಮ್ಮ ಈ ವ್ಯಾಪ್ತಿನಲ್ಲಿ ಉಯ್ಯಂಬಳ್ಳಿ ಹೋಬಳಿ ವ್ಯಾಪ್ತಿನಲ್ಲಿ ಏನಾದ್ರು ತಕರಾರು ಇರುವಂಥದ್ದು ಯಾವ್ದಾರು ಇದೆಯಾ ಅಥವಾ ಎಲ್ಲ ಜನ ಒಪ್ಕೊಂಡು ಅದನ್ನ ತೆರವುಗೊಳಿಸ್ತಾ ಇದ್ದಾರಾ? ಇಲ್ಲ, ಎಲ್ಲ ಒಪ್ಕೊಂಡು ತೆರವುಗೊಳಿಸ್ತಾ ಇದ್ದಾರೆ. ಮತ್ತೆ ಇವಾಗ ಆಲ್ರೆಡಿ ನಮ್ದು ನೋಂದಾವಣಿಯಾಗಿ ರಿಜಿಸ್ಟರ್ ಆಗಿ ಅವ್ರ ಖಾತೆಗೆ ಪೇಮೆಂಟ್ ಆಗ್ತಾ ಇರೋದ್ರಿಂದ ನಮಗೆ ಡಿ ಕೆ ಸುರೇಶ್ ಸರ್ ಏನು ಅದು ಈ ಒಂದು ಅಗಲೀಕರಣ ಪ್ರಕ್ರಿಯೆಗೆ, ಭೂಸ್ವಾಧೀನ ಪ್ರಕ್ರಿಯೆಗೆ ಹಣ ಬಿಡುಗಡೆ ಆಗಬೇಕಿತ್ತು. ಹಣವನ್ನು ನಮಗೆ 21 ಕೋಟಿ ಫಸ್ಟ್ ರಿಲೀಸ್ ಆಗಿತ್ತು. ಅದಾದ ನಂತರದಲ್ಲಿ ಇವಾಗ 15 ದಿನಗಳ ಹಿಂದೆ ಮತ್ತೆ ನಮಗೆ 11 ಕೋಟಿ ರಿಲೀಸ್ ಆಗಿ ಇವಾಗೇನು ಅಗಲೀಕರಣ ಭೂಸ್ವಾಧೀನ ಪ್ರಕ್ರಿಯೆಗೆ ಹಣ ಬಿಡುಗಡೆ ಆಗಬೇಕಿತ್ತು, ಎಲ್ಲ ಹಣ ಬಿಡುಗಡೆಯಾಗಿದೆ. ಈಗ ನಾವು ಯಾವ್ದ್ಯಾವ್ದು ಖಾತೆ ಪೆಂಡಿಂಗ್ ಇತ್ತು ಆ ಖಾತೆ ಪೆಂಡಿಂಗ್ ಇರೋದನ್ನ ಕ್ಲೋಸ್ ಮಾಡಿ ಅದನ್ನ ಕಟ್ಟಡ ತೆರವನ್ನು ಈಗ ಮಾಡ್ತಾ ಇದ್ದೀವಿ. ಕೆಲಸ ಕಾಮಗಾರಿ ಇವಾಗ ಏನಾಗೈತೆ ಅಂದ್ರೆ ಸರ್, ಸರ್ಕಾರದಲ್ಲಿ ನಮಗೆ ರೋಡ್ ಕ್ಲಿಯರೆನ್ಸ್ ಆದ್ಮೇಲೆ ನಮ್ಗೆ ಕಾಮಗಾರಿ ಸ್ಯಾಂಕ್ಷನ್ ಕೊಡೋದ್ರಿಂದ ಇವಾಗ ಯಾರ್ಯಾರು ಹಣವನ್ನು ಬಿಡುಗಡೆ ಆಗಿದೆ, ಯಾರು ತಗೊಂಡಿದ್ದಾರೆ ಅವ್ರ ಮನೆಗಳನ್ನು ತೆರವು ಮಾಡ್ತೀವಿ. ತೆರವು ಮಾಡಿದ ನಂತರ ಎಲ್ಲ ಒಂದು ಊರು ಫುಲ್ ಕಂಪ್ಲೀಟ್ ಆಯಿತು ಅಂದರೆ ಅದನ್ನು ಸ್ಯಾಂಕ್ಷನ್ ತಗೊಂಡು ಮುಂದಿನ ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಸರ್ ನಮಸ್ಕಾರ. ಓಕೆ ಸರ್, ಥ್ಯಾಂಕ್ಸ್. ಇಲ್ಲಿ ಉಯ್ಯಂಬಳ್ಳಿ ಇದೆ ಸರ್.